ಹೀಗೆ ಬೆಂಗಳೂರು ಮಾತ್ರ ಅಲ್ಲ, ಮೈಸೂರು, ಚಾಮರಾಜನಗರ, ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಕೂಡ ಆಗಾಗ ಮಳೆ ಸುರಿಯೋದು, ಜೋರಾಗಿ ಜಿಟಿ ಜಿಟಿ ಮಳೆ ಈ ತರದ್ದು ಕಂಡು ಬರ್ತಾ ಇತ್ತು. ಮಳೆಯಿಂದಾಗಿ ರಾಗಿ, ಭತ್ತ ಬೆಳೆ ನಾಶ ಆಗ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆ ಜಿಲ್ಲೆಗೂ ಫೆಂಗಲ್ ಕಾಟ, ಮಳೆ ಆರ್ಭಟ. ಫೆಂಗಲ್ ಎಫೆಕ್ಟ್ಗೆ ಮೈಸೂರಿನಲ್ಲಿ ಜಿಟಿ ಜಿಟಿ ಮಳೆ ಆಗ್ತಿದೆ. ಮಳೆಯಿಂದಾಗಿ ಮೈಸೂರಿನ ಜನ ಹೈರಾಣಾಗಿದ್ದಾರೆ. ಮೈಸೂರಿನಲ್ಲಿ ಶಾಲಾ ಕಾಲೇಜಿಗೆ ರಜೆ ನೀಡಲಾಗಿದೆ. ಆದರೆ ಮೈಸೂರು ವಿವಿ ಪರೀಕ್ಷೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬರಬೇಕಾದ ಅನಿವಾರ್ಯತೆ ಉಂಟಾಗಿತ್ತು. ಪರೀಕ್ಷೆ ರದ್ದಾಗದ ಕಾರಣ ಕೊಡೆ ಹಿಡಿದುಕೊಂಡೇ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೆಳಗ್ಗೆಯಿಂದ ಜಿಟಿ ಜಿಟಿ ಮಳೆ ಆಗ್ತಾ ಇದೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಅಂದ್ರೆ ಮೈಸೂರಿನ ವಾತಾವರಣ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಕೂಲ್ ಆಗಿದೆ. ಇದರ ಜೊತೆಗೆ ಜಿಟಿ ಜಿಟಿ ಮಳೆ ಆರಂಭವಾಗಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೈಸೂರು ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಆದರೆ ಬಹುತೇಕ ಕಾಲೇಜುಗಳಲ್ಲಿ ಪರೀಕ್ಷೆ ನಡೀತಾ ಇರೋ ಕಾರಣಕ್ಕಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಮನೆಯಿಂದ ಹೊರಟಿದ್ದಾರೆ. ರಜೆ ಘೋಷಣೆ ಮಾಡಿದ್ರು ಸಹ ಪರೀಕ್ಷೆ ಇರೋದ್ರಿಂದಾಗಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆ ಆಗಿರೋದ್ರಿಂದಾಗಿ ಪರೀಕ್ಷೆ ಮುಂದೂಡೋದಕ್ಕೂ ಸಹ ಸಾಧ್ಯವಾಗೋದಿಲ್ಲ. ರಣಚಂಡಿ ಫೆಂಗಲ್ ಎಫೆಕ್ಟ್, ಮಂಗಳೂರಿನಲ್ಲಿ ಅಲೆಗಳ ಅಬ್ಬರ. ಬಂಗಾಳಕೊಲ್ಲಿಯ ಫೆಂಗಲ್ ಎಫೆಕ್ಟ್ ಅರಬ್ಬಿ ಸಮುದ್ರಕ್ಕೂ ತಟ್ಟಿದೆ. ದಕ್ಷಿಣ ಕನ್ನಡದ ಸೋಮೇಶ್ವರ, ಬಟ್ಟಪಾಡಿಯ ಕಡಲ ತೀರದಲ್ಲಿ ಕಡಲು ಅಬ್ಬರಿಸುತ್ತಿದೆ. ಗಂಟೆಗೆ 30 ರಿಂದ 35 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ. ನಾನೀಗ ಮಂಗಳೂರು ಹೊರವಲಯದ ಸೋಮೇಶ್ವರದ ಕಡಲ ತೀರದಲ್ಲಿದ್ದೇನೆ. ನೀವು ಗಮನಿಸಬಹುದು, ಈಗಾಗಲೇ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿ ಚೆನ್ನೈ, ತಮಿಳುನಾಡು ಸೇರಿದಂತೆ ಸಾಕಷ್ಟು ಭಾಗಕ್ಕೆ ಎಫೆಕ್ಟ್ ಆಗಿದೆ. ಇದರ ಜೊತೆಗೆ ರಾಜ್ಯ ಕರಾವಳಿ ಅಂದರೆ ಅರಬ್ಬಿ ಸಮುದ್ರ ತೀರದುದ್ದಕ್ಕೂ ಕೂಡ ಈ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ರಾಗಿ ಬೆಳೆ ನುಂಗಿದ ಫೆಂಗಲ್. ಚಿಕ್ಕಬಳ್ಳಾಪುರದಲ್ಲಿ ಹಾಸು ಹೊಕ್ಕಾಗಿ ಬೆಳೆದಿದ್ದ ರಾಗಿ ಬೆಳೆಯನ್ನ ಫೆಂಗಲ್ ನುಂಗಿ ಹಾಕಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ನಿರಂತರವಾಗಿ ಮಳೆ ಆಗ್ತಿದೆ. ಇದರಿಂದ ರಾಗಿ ಬೆಳೆ ಜಮೀನಿನಲ್ಲೇ ಹಾಳಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ಒದ್ದೆ ಆಗ್ಬಿಟ್ಟಿದೆ ಸರ್. ಏನು ಪ್ರಯೋಜನ ಇಲ್ಲ ಸರ್. ಇವಾಗ ನೋಡ್ಬೇಕು, ಮತ್ತೆ ಮಳೆ ಬಂದು ಏನಾಗ್ತದೆ ಏನೋ ಗೊತ್ತಿಲ್ಲ, ಎಲ್ಲ ಉದ್ರೋಗ್ತಾ ಇದೆ ಸರ್. ಈಗ ಇಂಥ ಬ್ಯೂರೋ ರಿಪೋರ್ಟ್, TV9.